ರಾಜ್ಯದ ಬಹುತೇಕ ಬಂಕ್ಗಳಲ್ಲಿ ಸಮಸ್ಯೆ ಬಗೆಹರಿದಿದೆ. ಬೆಂಗಳೂರು ಹೊರವಲಯದ ಬಂಕ್ಗಳಿಗೆ ಪೆಟ್ರೋಲ್ ಪೂರೈಕೆಯಾಗಿದೆ. ಪೆಟ್ರೋಲ್ ಪೂರೈಕೆ ತಾರತಮ್ಯ ಬಗ್ಗೆ ವರದಿಯನ್ನ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಇವತ್ತು ಬಂಕ್ಗಳಿಗೆ ಲೋಡ್ ಅನ್ನ ನೀಡುತ್ತಾ ಇವೆ ಕಂಪನಿಗಳು. ಯಾವುದೇ ರೀತಿಯಾಗಿ ಅಭಾವ ಸೃಷ್ಟಿ ಆಗಬಾರದು ಅಂತ ಹೇಳಿ ರಾಜ್ಯದ ಬಹುತೇಕ ಬಂಕ್ಗಳಲ್ಲಿ ಈಗ ಪೆಟ್ರೋಲ್ ಸಮಸ್ಯೆ ಬಗೆಹರಿದಿದೆ. ಆಕ್ಚುಲಿ ಸಮಸ್ಯೆನೇ ಆಗಿರಲಿಲ್ಲ. ಪೆಟ್ರೋಲ್ ಬಂಕ್ ಮಾಲೀಕರು ಕಾಸು ಕೊಟ್ಟಿರಲಿಲ್ಲ. ಮುಂಚೆ ಸಾಲದ ರೂಪದಲ್ಲಿ ಪೆಟ್ರೋಲ್ ಅನ್ನ ಕೊಟ್ಟು ಅದಾದ ನಂತರ ಕಾಸನ್ನ ಇಸ್ಕೊಳ್ತಾ ಇದ್ರು. ಈಗ ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ನೀವು ಕಾಸು ಕೊಡಿ, ಆಮೇಲೆ ನಾವು ಪೆಟ್ರೋಲ್ ಹಾಕ್ತೀವಿ ಅನ್ನುವಂಥದ್ದನ್ನ ಬಂಕ್ಗಳಿಗೆ ಮಾಲೀಕರಿಗೆ ಹೇಳಿದ್ರು ಕಂಪನಿಯವರು. ಅದ್ಯಾವುದು ಕೂಡ ಈಗ ಮತ್ತೆ ಕ್ಲಿಯರ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದು ಬಂಕ್ ಮಾಲೀಕರ ಸಮಸ್ಯೆ, ನಾಟ್ ಎ ಪೆಟ್ರೋಲ್ ಸಮಸ್ಯೆ. ಅದು ಬಂಕ್ ಮಾಲೀಕರು ದುಡ್ಡನ್ನ ಕೊಟ್ಟಿಲ್ಲ. ದುಡ್ಡು ಕೊಡಬೇಕು. ಅವರು ದುಡ್ಡು ಕೊಟ್ಟರೆ ಇಸ್ಕೊಳ್ಳುವುದು, ಕ್ಯಾಶ್ ಆ್ಯಂಡ್ ಕ್ಯಾರಿ. ಮುಂಚೆ ಸಾಲದ ರೂಪದಲ್ಲಿ ಕೊಡ್ತಾ ಇದ್ರು, ಈಗ ಸಾಲದ ರೂಪದಲ್ಲಿ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಬಂಕ್ ಮಾಲೀಕರ ಎಡವಟ್ಟಿನಿಂದ ಆಗಿರುವಂಥ ಕೆಲವು ಕಡೆಗಳಲ್ಲಿ ಸಮಸ್ಯೆಗಳು. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಈ ವಿಚಾರದಲ್ಲಿ ಸಮಸ್ಯೆ ಮಾಡ್ಕೊಂಡಿದ್ದು ಪೆಟ್ರೋಲ್ ಬಂಕ್ ಮಾಲೀಕರು. ಕಾರಣ ಕಾಸು ಕೊಡದೇನೆ ಪೆಟ್ರೋಲನ್ನು ಹಾಕ್ಸ್ಕೊಂಡು ಸಾಲವಾಗಿ ಇಟ್ಕೊಳ್ತಾ ಇದ್ದಿದ್ದು. ಈಗ ಅದೆಲ್ಲವೂ ಕೂಡ ಮತ್ತೆ ಕ್ಲಿಯರ್ ಆಯ್ತಾ? ಏನು ಹೇಳ್ತಾ ಇದ್ದಾರೆ ಏಜೆನ್ಸಿಗಳು? ಅರುಣ್, ಎಲ್ಲಾ ಕಡೆ ಆ ರೀತಿಯ ಸಮಸ್ಯೆ ಆಗಿಲ್ಲ. ಈಗ ಗ್ರಾಮೀಣ ಭಾಗದ ಬಂಕ್ನ ಮಾಲೀಕರದ್ದು ಏನಾಗ್ತಿತ್ತು ಅಂದ್ರೆ ಮುಂಗಡ ಪಾವತಿ ಮಾಡಿದ್ರು ಕೂಡ ಸಿಗ್ತಾ ಇರ್ಲಿಲ್ಲ ಅವರಿಗೆ. ಅಂದ್ರೆ ಲೋಡ್ ಅನ್ನ ಕಳಿಸ್ತಾ ಇರ್ಲಿಲ್ಲ ಕಂಪನಿಗಳು ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಸಿಟಿ ಭಾಗದಲ್ಲಿ ಏನಾಗಿದೆ, ತುಂಬಾ ಜನರಿಗೆ ಕ್ರೆಡಿಟ್ ಸೌಲಭ್ಯವನ್ನ ಕಟ್ ಮಾಡಿರೋದ್ರಿಂದ ಮುಂಗಡ ಪಾವತಿ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಡ್ರೈ ಔಟ್ ಆಗಿತ್ತು. ಬಟ್ ಗ್ರಾಮೀಣ ಭಾಗದಲ್ಲಿ ಹಾಗಾಗಿರ್ಲಿಲ್ಲ. ಮುಂಗಡ ಪಾವತಿ ಮಾಡಿದ್ರು ಲೋಡ್ ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದೇ ಅವರ ಆಕ್ಷೇಪವಾಗಿತ್ತು. ಕೊಡ್ತಾ ಇರಲಿಲ್ಲ, ಸಿಟಿಗೆ ಮತ್ತೆ ಗ್ರಾಮೀಣ ಭಾಗಕ್ಕೆ ತಾರತಮ್ಯ ಮಾಡ್ತಾ ಇದ್ರು ಅಂತ. ನಿನ್ನೆ ಪಬ್ಲಿಕ್ ಟಿವಿ ಕೂಡ ಇದ್ರ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಜೊತೆಗೆ ಯಾವಾಗ ಮಾಧ್ಯಮದಲ್ಲಿ ಈ ಬಗ್ಗೆ ಸುದ್ದಿ ಪ್ರಸಾರವಾಯಿತು, ಸರ್ಕಾರ ಕೂಡ ಎಚ್ಚೆತ್ಕೊಂತು. ಕಳೆದ ಬಾರಿಯೂ ಕೂಡ ಅದೇ ರೀತಿ ಆಯ್ತು. ಅಂದ್ರೆ ಹಂಚಿಕೆ ಮಾಡುವಲ್ಲಿ ಈ ರೀತಿ ವ್ಯತ್ಯಯಗಳಾದಾಗ ಜನರಿಗೆ ಅದರಿಂದ ಸಮಸ್ಯೆ ನೇರವಾಗಿ ತಟ್ಟುತ್ತೆ, ಪ್ಯಾನಿಕ್ ಬೈಯಿಂಗ್ ಶುರು ಆಗುತ್ತೆ. ಸೊ ಈಗ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಿ ಕಂಪನಿಗಳಿಗೆ ತಿಳಿ ಹೇಳಿ ಅದಾದ ಬಳಿಕ ಇವತ್ತು ಸಮಸ್ಯೆ ಆಲ್ಮೋಸ್ಟ್ ಬಗೆಹರಿದಿದೆ ಅನ್ನುವಂತಹ ಮಾಹಿತಿಯನ್ನ ಡೀಲರ್ಸ್ಗಳು ಜೊತೆಗೆ ಪೆಟ್ರೋಲ್ ಬಂಕ್ ನ ಮಾಲೀಕರು ನಮ್ಗೆ ಹೇಳ್ತಾ ಇದ್ದಾರೆ. ಬಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಂಚ ಸಮಸ್ಯೆ ಅದೇ ರೀತಿ ಮುಂದುವರೆದಿದೆ. ಅದನ್ನ ಹೊರತುಪಡಿಸಿದ್ರೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಈಗ ಏನ್ ಸಮಸ್ಯೆ ಇದೆ ಅದು ಕಡಿಮೆ ಆಗಿದೆ. ಎಸ್ಪೆಷಲಿ ರೈತರು ತುಂಬಾ ಡಿಪೆಂಡ್ ಆಗಿರ್ತಾರೆ, ಪಂಪ್ ಸೆಟ್ಗಳು ರನ್ ಮಾಡಬೇಕು. ಸೊ ಹಾಗಾಗಿ ಅವ್ರು ಕೇಳ್ಕೊಂಡಿರುವಂತದ್ದು ಸಿಟಿಗೆ ಮತ್ತು ಗ್ರಾಮೀಣ ಭಾಗಕ್ಕೆ ನೀವು ದಯವಿಟ್ಟು ತಾರತಮ್ಯ ಮಾಡ್ಬಿಡಿ, ಲೋಡ್ ಗಳನ್ನ ಹಳ್ಳಿಗೂ ಕಳಿಸ್ಕೊಡಿ, ಹಳ್ಳಿ ಜನನು ಕೂಡ ಜನರೇ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಅಲ್ಲಿ ಔಟ್ಲೆಟ್ಗಳು ಕೂಡ ದೂರ ದೂರ ಹತ್ರ ಸಿಗೋದಿಲ್ಲ. ಒಂದ್ ಔಟ್ಲೆಟ್ ಕ್ಲೋಸ್ ಆಯ್ತು ಅಂದ್ರೆ ಮತ್ತೆ ಅವ್ರು ಕಿಲೋಮೀಟರ್ ಗಟ್ಟಲೆ ಪ್ರಯಾಣವನ್ನ ಮಾಡ್ಬೇಕಾಗಿತ್ತು. ಬಟ್ ಈಗ ಸಮಸ್ಯೆ ಬಗೆಹರಿದಿದೆ. ಸೊ ಅವರು ಕೂಡ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಡೀಲರ್ಸ್ಗಳು ಕೂಡ ಪಬ್ಲಿಕ್ ಟಿವಿ ಸೇರಿದಂತೆ ಸರ್ಕಾರಕ್ಕೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.